ಇರಾನ್ ಶಿಯಾ ಇರಬಹುದು, ಪಾಕಿಸ್ತಾನ ಸುನ್ನಿ ಇರಬಹುದು, ಆದರೆ ಇಬ್ಬರ ನಡುವೆ ಮಿಸೈಲ್ ಎಕ್ಸ್ಚೇಂಜ್ಗಳಾಗ್ತದೆ. ಅಂದರೆ ಸ್ನೇಹ ಒಳಗೊಳಗೆ ಇದೆ ಅವ್ರ ಹತ್ರ, ಆಚೆಗಡೆ ಮಾತ್ರ ಕಾಣಿಸಲ್ಲ ಅಷ್ಟೇ. ಇನ್ನೊಂದು ಕಡೆಗೆ ಲೆಬನಾನ್ ಮೇಲೆ ದಾಳಿಯನ್ನು ಇಸ್ರೇಲ್ ಮುಂದುವರಿಸಿದೆ. ಹಠಕ್ಕೆ ಬಿದ್ದಿದೆ ಇಸ್ರೇಲ್. ಲಾಂಗ್ ಟರ್ಮ್ ಪ್ಲಾನೇ ಮಾಡ್ಕೊಳ್ಳೋದು ನಾವು ಲೆಬನಾನ್ ವಿಚಾರದಲ್ಲಿ ಅಂತ. ದಕ್ಷಿಣ ಲೆಬನಾನ್ ಮೇಲೆ ಮತ್ತೆ ಕ್ಷಿಪಣಿ ದಾಳಿಯನ್ನು ಇಸ್ರೇಲ್ ಮಾಡಿದೆ. ವಸತಿ ಕಟ್ಟಡಗಳನ್ನು ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತಾ ಇದೆ. ಯಾಕಂದರೆ ಈ ಕಟ್ಟಡಗಳನ್ನೆಲ್ಲ ಧ್ವಂಸ ಮಾಡಿ ಪ್ರದೇಶವನ್ನು ಮಟ್ಟ ಮಾಡಿ ಅಲ್ಲೊಂದು ಬಫರ್ ಝೋನನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಇಸ್ರೇಲ್ನ ಆಲೋಚನೆ ಆಗ್ತಾ ಇದೆ. ಅವ್ರು ಹಾಗೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ಇದು ಯಾವುದೇ ಮಿಸ್ಫೈರ್ ಆಗಿರೋದು, ಯಾರನ್ನೋ ಎಲಿಮಿನೇಟ್ ಮಾಡಬೇಕು ಆ ಥರದ್ದು ಏನೂ ಅಲ್ಲ. ತುಂಬಾ ಪ್ಲಾನ್ಡ್ ಎಕ್ಸಿಕ್ಯೂಷನ್ ಇವೆಲ್ಲವೂ ಕೂಡ. ಜನವಸತಿ ಪ್ರದೇಶದ ಮೇಲೆ ಬಾಂಬಿಂಗ್ ಆದ್ರೆ ಅಲ್ಲಿರೋ ಜನ ನಿರಾಶ್ರಿತರಾಗ್ತಾರೆ, ಅವ್ರು ಬಿಟ್ಟು ಹೋಗ್ತಾರೆ ಆ ಪ್ರದೇಶ. ಅದು ಇಸ್ರೇಲ್ನ ವಶಕ್ಕಾಗತ್ತೆ ಅಂತ ಅಷ್ಟೇ. حرام ಸೊ ನೋಡ್ತಾ ಇದ್ದೀರಾ, ಲೆಬನಾನ್ ಅನ್ನುವಂತಹ ಪ್ರದೇಶ ತೀರಾ ಚಿಕ್ಕ. 2 ಜಿಲ್ಲೆಗಳು, ನಮ್ಮ ಕರ್ನಾಟಕದ 2 ಜಿಲ್ಲೆ ಸೇರಿದ್ರೆ ಅದೊಂದು ಇಡೀ ದೇಶ. ಅಂತ ಲೆಬನಾನ್ ಅನ್ನ ಅರ್ಧ ಭಾಗ ಅಟ್ಲೀಸ್ಟ್ ನಾವು ನುಂಗಿದ್ರೆ ದೀರ್ಘಕಾಲದಲ್ಲಿ ನಮಗೆ ಶಾಶ್ವತವಾಗಿ ಹೆಜ್ಬುಲ್ಲಾ ಹೆಡೆ ಎತ್ತದೇ ಇರೋದಕ್ಕೆ ನೋಡಬಹುದು ನಾವು ಅನ್ನೋದು ಆಲೋಚನೆ.